ಅದಾದ್ಮೇಲೆ ಇವತ್ತು ಒಂದು ದೊಡ್ಡ ಇಶ್ಯೂ, ಮೂಡ ಹಗರಣ. ಮುಖ್ಯಮಂತ್ರಿಗಳು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದು. ವೈಟ್ನರ್ ಹಾಕಿದ್ದು ಜನ ನೋಡಿದ್ದಾರೆ. ಮಂತ್ರಿಗಳು ಫೈಲ್ಗಳನ್ನೇ ಒತ್ಕೊಂಡು ಬಂದ್ರು ಅನ್ನೋದನ್ನು ಜನ ಕೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಅನ್ನೋದನ್ನು ಗಮನಿಸಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಈಗ ಅವ್ರಿಗೆ ಕ್ಲೀನ್ ಚಿಟ್ ಅಂತೆ. ಇಷ್ಟೆಲ್ಲ ಆದ್ಮೇಲೆ 14 ಸೈಟ್ಗಳು ನಂದು ಅಂತ ಹೇಳಿದ್ದು, 14 ಸೈಟ್ಗಳನ್ನು ವಾಪಸ್ಸು ಕೊಟ್ಟಾಗಿದೆ. ಈ ಕತೆ ಹೇಗಿದೆ ಅಂತಂದ್ರೆ, ಮರ್ಡರೇನೂ ಆಗಿದೆ, ಬಾಡಿನೂ ಅಲ್ಲಿದೆ. ಬಾಡಿ ಇರೋದು ಸತ್ಯ, ಮರ್ಡರ್ ಆಗಿರೋದು ಸತ್ಯ. ಆದ್ರೆ ಪ್ರಶ್ನೆ ಇರೋದಿಲ್ಲ ಅಂತಂದ್ರೆ, ಯಾರು ಮರ್ಡರ್ ಮಾಡಿದ್ರೆ ಅವರು ಪ್ರೂವ್ ಮಾಡಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಲಾಜಿಕ್ ಇದೆ ಅದಕ್ಕೆ. ಕೆಲವು ಕೋರ್ಟ್ಗಳಲ್ಲಿ ಹೇಳ್ಬೇಕಾದ್ರೂ ಒಂದು ಲಾಜಿಕ್ ಇದೆ. ಸಾಕ್ಷಿ ಬೇಕು. ಅರೆ ಅವನೇ ಮಾಡಿದ್ರು, ಅವನಿಗೆ ಯಾರೋ ಒಂದು ಸಾಕ್ಷಿ ಅವನೇ ಮಾಡಿದ್ದು ಅಂತ ಹೇಳೋರು ಬೇಕು. ಇಂಥ ಪರಿಸ್ಥಿತಿಯಾಗಿ ಈಗ ಇದು ಒಂದು ರೀತಿಯ ಅಪರಾಧವೇ ಅಲ್ಲ. ನಾನು ಹೇಳ್ತೇನೆ, ಮುಖ್ಯಮಂತ್ರಿಗಳು ನೇರವಾಗಿ ಇದರಲ್ಲಿ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಗೊತ್ತಿದೆ. ಈಗ ಹಗರಣ ಆಗಿದ್ದು ಗೊತ್ತಿದೆ. ಇದು ಬರೀ 14 ಸೈಟ್ ಅಲ್ಲ, ಸಾವಿರಾರು ಸೈಟ್ಗಳು. ಇದರಲ್ಲಿ ಬಹಳಷ್ಟು ಜನರು ಇದ್ದಾರೆ, ಇನ್ನೂ ಅನೇಕ ಮುಖಂಡರುಗಳಿದ್ದಾರೆ ಅನ್ನೋದು ಕೂಡ ಇದರಲ್ಲಿದೆ. ಇದ್ರೂ ಕೂಡ ಇದು ಹಗರಣವೇ ಅಲ್ಲ, ಅಪರಾಧವೇ ಆಗಿಲ್ಲ ಅನ್ನೋದಾದ್ರೆ, ಮೂಡ ಅಂತ ಹಗರಣ ಇದು ಅಪರಾಧವಲ್ಲದಿದ್ರೆ ಈ ದೇಶದಲ್ಲಿ ಇನ್ನೇನೂ ಕೂಡ ಅಪರಾಧವಲ್ಲ. ಯಾವುದೂ ಕೂಡ ಅಪರಾಧ ಅಲ್ಲ. ಇದು ಪ್ರೂವ್ ಆಗಲಿಲ್ಲ ಅಂದ್ರೆ ಈ ದೇಶದಲ್ಲಿ ಇನ್ನು ಯಾವ ಹಗರಣಗಳು ಕೂಡ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಹೇಳಬಹುದು. ನಿಗಮದ ಏನಾಯ್ತು? SIT ಕೊಟ್ರಿ. ನೀವೇ ಹೇಳಿದ್ರಿ 187 ಕೋಟಿ ಅಲ್ಲ, ಇದು ಅಲ್ಲಿ ಇದು ಅಪ್ರೋಪ್ರಿಯೇಟ್ ಆಗಿರೋದು, ಮಿಸ್ಅಪ್ರೋಪ್ರಿಯೇಷನ್ ಆಗಿರೋದು ಬರೀ 87 ಕೋಟಿ ಅಂತ ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು. ಇಟ್ ಇಸ್ ಆನ್ ರೆಕಾರ್ಡ್ ಸದನದಲ್ಲಿ. ಅಂದ್ರೆ ಇಲ್ಲಿ ನುಂಗಿದ್ದು ಗ್ಯಾರಂಟಿ ಆಯ್ತು. ಅದಾದ್ಮೇಲೆ ಕೆಲವರೆಲ್ಲ ಜೈಲಿಗೂ ಹೋದ್ರು. ನೀವು SIT ಕೊಟ್ರಿ, ಮಂತ್ರಿಗಳ ಹೆಸರು, ಚೇರ್ಮನ್ ಹೆಸರು ಅದರಲ್ಲಿ ಇತ್ತು. ಮಂತ್ರಿಗಳು ಜೈಲಿಗೂ ಹೋಗಿ ಈಗ ಬೇಲ್ ಮೇಲೆ ಬಂದಿದ್ದಾರೆ. ಆದ್ರೆ SIT ಯಲ್ಲಿ ಮಾತ್ರ ಇನ್ನೂ ಅವರ ಹೆಸರೇ ಇಲ್ಲ. ಅಂದ್ರೆ 40% ಕಮಿಷನ್ ಸರ್ಕಾರ ಬಿಜೆಪಿ ಅಂತ ಹೇಳಿದ್ರಿ. ಪ್ರೂವ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬೇರೆ ವಿಷಯ. ಅಲ್ಲೇನ್ ಮಾಡಿದ್ರಿ? ಅದನ್ನ ಲೋಕಾಯುಕ್ತ ಕೊಟ್ರಿ. ಲೋಕಾಯುಕ್ತ ಯಾವುದು ಪುರಾವೆಗಳಿಲ್ಲ ಅಂತೇಳಿ ಅದನ್ನ ಖಲಾಸ್ ಮಾಡಿದ್ರು. ಪುರಾವೆ ಇಲ್ಲ ಅಂದಾಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ತಮ್ಮ ಮುಂದೆ? ಆ ರೀತಿ ಮಾಡಿಲ್ಲ ಅಂತ ಅಲ್ಲಿ ಹೇಳಿರ್ಬೋದು, ಮಾಡೇ ಇಲ್ಲ ಅಂತ ಏನಿಲ್ಲ, ನಿಜ ಮಾಡಿದ್ದಾರೆ. ಅರ್ಥ ಏನು? ನಿಮ್ಮ ಏನು ಲೋಕಾಯುಕ್ತದ ವರದಿ ಇದೆ, ವರದಿಯನ್ನು ನೀವೇ ಒಪ್ಪಲಿಲ್ಲ. ಸರ್ಕಾರ ನೀವೇ ಕೊಟ್ಟವರು. ನಿಮಗೆ ಅವ್ರು ವರದಿ ಕೊಟ್ಟ ಮೇಲೆ ನೀವೇ ಒಪ್ಪಲ್ಲ ಅಂತಂದ್ರೆ ನಿಮ್ಮ ಇಲಾಖೆ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನು ನೀವೇ ಪ್ರೂವ್ ಮಾಡಿದ್ದೀವಿ. ಈಗ ಅಂದಮೇಲೆ ಈ ಕ್ಲೀನ್ ಚಿಟ್ ಕೊಡ್ಲಿಕ್ಕೇನೆ ನೀವು ಇದನ್ನೆಲ್ಲ ಮಾಡ್ತಿದ್ದೀರಾ. SITಯನ್ನು, CIDನ, ಲೋಕಾಯುಕ್ತವನ್ನು ಈ ರೀತಿ ನೀವೇ ಬಳಕೆ ಮಾಡ್ತಿದ್ದೀರಾ. ಇದು ಪ್ರಶ್ನೆ ಉಂಟು.